ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಶುಕ್ರವಾರ ಪೂಜೆ ಎಲ್ಲ ಆಯಿತು. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ತಿಂಡಿಗೆ ನಾನು ಬಗಾರ ರೈಸ್ ಮತ್ತು ದಾಲ್ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ನಾನು ಈಗ ಅರ್ಧ kg ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ 2 ಸಲ ತೊಳ್ಕೊತಾ ಇದ್ದೀನಿ. 2 ಸಲ ತೊಳೆದಿದ್ದಾಯಿತು. ಇವಾಗ ಅಕ್ಕಿ ಮುಳುಗೋಷ್ಟು ನೀರು ಹಾಕ್ಕೊಂಡು ಅಕ್ಕಿನ ಸ್ವಲ್ಪ ನೆನೆಸ್ಕೊಬೇಕು 10 ನಿಮಿಷ. ಇವಾಗ ಒಂದು ಪಾತ್ರೆಗೆ 3 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. 2 ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಆಪ್ಷನಲ್ಲು, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಇವಾಗ 2 ಸ್ವಲ್ಪ ಬಿಸಿ ಆದಮೇಲೆ 1/4 ಟೀ ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಚಕ್ಕೆ, ಲವಂಗ, ಯಾಲಕ್ಕಿ, ಸೋಂಪು ಕಾಳು, ಪಲಾವ್ ಎಲೆ ಒಂದು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ಟಾರ್ ಹೂವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ 1 ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆನೂ ಸ್ವಲ್ಪ ಫ್ರೈ ಆದಮೇಲೆ 4 ಗೋಡಂಬಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 1 ಕಡ್ಡಿ ಕರಿಬೇವು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಇವಾಗ 1 ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊತಾ ಇದ್ದೀನಿ. 3 ಹಸಿಮೆಣ್ಸಿನ್ಕಾಯಿನ ಉದ್ದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗಬೇಕು. 2 1 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗಬೇಕು. 1 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ನೀರು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ 1.5 ಗ್ಲಾಸ್ ನೀರು ಹಾಕ್ಕೊಳ್ಳಿ. 2 ಗ್ಲಾಸ್ ಅಕ್ಕಿ ಹಾಕ್ಕೊತಾ ಇದ್ದೀನಿ ಅಂದರೆ 3 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಇವಾಗ ಅಳತೆ ಸರೋಗುತ್ತೆ. ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ನೀರು ಒಂದು ಸ್ವಲ್ಪ ಕಾಯಬೇಕು. ನೋಡಿ ಇವಾಗ ಮಳ್ತಾ ಇದೆ, ನೀರು ಚೆನ್ನಾಗಿ ಕಾಯ್ದಿದೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಈ ಥರ ಬಗಾರ ರೈಸು. ನೀವು ಮನೇಲಿ ಬೇಕಾದ್ರೆ ಟ್ರೈ ಮಾಡಿ ಹೇಳಿ. ಯಾರು ನೆಂಟರು ಬಂದಾಗ ತಿಂಡಿ ಮಾಡಬೇಕು, ಯಾವ ಥರ ಸ್ಪೆಷಲಾಗಿ ಮಾಡಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನಾನು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ 1 ನಿಮಿಷ. ಅದು ಚೆನ್ನಾಗಿ ಕುದಿಬೇಕಲ್ವ ಅದಕ್ಕೆ. ಆಮೇಲೆ ಇದಕ್ಕೆ ಚಿಕನ್ ಫ್ರೈ ಆಗಲಿ, ಮಟನ್ ಗ್ರೇವಿ ಥರ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಶುಕ್ರವಾರ ಇರೋದ್ರಿಂದ ನಾನು ದಾಲ್ ಮಾಡಿದ್ದೆ. ನನ್ನ ಮಗ ಬೇರೆ ತಿನ್ನಲ್ವಲ್ಲ, ಅದಕ್ಕೋಸ್ಕರ ದಾಲ್ ಮಾಡ್ಕೊಂಡಿದ್ದೆ ನಾನು. ದಾಲ್ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಕುದೀತಾ ಇದೆಯಲ್ಲ, ಅವಾಗ ಈ ಥರ ಉಲ್ಟಾ ಪ್ಲೇಟ್ ಮುಚ್ಚಬೇಕು. ಆವಾಗ ನೀರೆಲ್ಲ ಆಚೆ ಉಕ್ಕೋಗಲ್ಲ. ಆಮೇಲೆ ಅಬೇ ನೀರು ಮತ್ತೆ ಒಳಕ್ಕೆ ಹೋಗುತ್ತೆ, ಆಚೆ ಬರೋದಿಲ್ಲ. ನೋಡಿ ಇವಾಗ 1 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ನಾನು ತಿರುಗ್ತಾ ಇದ್ದೀನಿ. ನೀರು ಇವಾಗೆಲ್ಲ ಕರೆಕ್ಟಾಗಿದೆ ಅಂತ ಇವಾಗೇ ನಮಗೆ ಗೊತ್ತಾಗುತ್ತೆ. ನೀರು ಏನಾದ್ರು ಬೇಕು ಅಂತಂದರೆ ಬಿಸಿನೀರು ಕಾಯಿಸ್ಕೊಂಡು ನೀವು ಬೇಕಾದ್ರೆ ಹಾಕ್ಕೊಬೋದು. ಬೇಡ ಅಂತ ಅಂದರೆ ನಾನು ಹೇಳಿರೋ ಪ್ರಕಾರ ನೀವು ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ನೋಡಿ ನೀರೆಲ್ಲ ಸ್ವಲ್ಪ ಇವಾಗ ಇಂಬ್ರಿದೆ, ಕರೆಕ್ಟಾಗಿದೆ. ಇವಾಗ ನಾನು ಸ್ಟವ್ನ ಸಣ್ಣ ಉರಿ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ನಿಮಿಷ ಬಿಟ್ಟಿದ್ದೀನಿ. ನೋಡಿ ಉದ್ರುದ್ರಿಗೆ ಇವಾಗ ಕರೆಕ್ಟಾಗಿದೆ, ನೀರೆಲ್ಲ ಚೆನ್ನಾಗಿ ಇಂಬ್ರಿದೆ. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಪಾತ್ರೆ ಬಿಸಿಗೇ ಸ್ವಲ್ಪ ಅನ್ನ ನೀರೇನಾರಿದ್ರೆ ಇಂಬ್ರುಕೊಳ್ಳುತ್ತೆ, ಅದಕ್ಕೋಸ್ಕರ. ನೋಡಿ ಈ ಥರ ಸಮ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಾಗಿದೆ. ಇವಾಗ ನಾನು ಒಂದು ಕುಕ್ಕರ್ಗೆ 100 ಗ್ರಾಮು ತೊಗರಿಬೇಳೆ ತೊಗೊತಾ ಇದ್ದೀನಿ. 3 ಸ್ಪೂನು ಹೆಸ್ರುಬೇಳೆ ತೊಗೊತಾ ಇದ್ದೀನಿ. ಹೆಸ್ರುಬೇಳೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ದಾಲು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ ನಾನು. ಧೂಳೇನಾರು ಇದ್ದರೆ ಹೋಗುತ್ತಲ್ವ, ಅದಕ್ಕೋಸ್ಕರ. ಇದಕ್ಕೆ ಬೇಳೆ ಮುಳುಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಬೇಡಿ, ಉಕ್ಕೋಗುತ್ತೆ. ಬೇಳೆ ಮುಳುಗೋಷ್ಟು ಇದ್ದರೆ ಸಾಕು. 1 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. 1/4 ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. 2 ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ನಾನು 2 ವಿಸಿಲ್ ಕೂಗಿಸ್ಕೊಂಡೆ. ತುಂಬ ನುಣ್ಣಗೂ ಆಗಬಾರ್ದು ಬೇಳೆ, ಮುಕ್ಕಾಲು ಬೇಳೆ ಬೆಂದಿರಬೇಕು, ಇನ್ನು 1/4 ಭಾಗ ಬೆಂದಿರಬಾರ್ದು. ನಾನು 2 ವಿಸಿಲ್ ಕೂಗಿಸ್ಕೊಂಡೆ. ಇವಾಗ ನೋಡಿ ಅದು ವಿಸಿಲ್ ಬಂತು. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ದಾಲ್ಗೆ ಮಸಾಲೆ ಐಟಮ್ ಬೇಕಲ್ವ, ಏನೇನು ಹಾಕ್ಕೊಬೇಕು ಅಂತ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ನಾನು. ಇವಾಗ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ.
ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ, ಒಂದು ಕಡ್ಡಿ. ಇವಾಗ ಸ್ವಲ್ಪ ಅದು ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ 3 ಹಸಿಮೆಣ್ಸಿನ್ಕಾಯಿನ ಮದ್ದಿ ಕಟ್ ಮಾಡಿ ಚಿಕ್ಕದಾಗಿ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ಈರುಳ್ಳಿ. ಒಂದು ನಿಮಿಷ ಆ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ, ಈ ಥರ ಮಿಕ್ಸ್ ಮಾಡಿಕೊಂಡು. ಇವಾಗ ನೋಡಿ 1 ನಿಮಿಷ ಆಯಿತು. ಇವಾಗ ನಾನು 2 ಟೊಮೊಟೊ ಹಾಕ್ಕೊತಾ ಇದ್ದೀನಿ ಇದಕ್ಕೆ, ಹುಳಿ ಟೊಮೊಟೊ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಇವಾಗ ಇದಕ್ಕೆ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗು ಆಪ್ಷನಲ್, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ದಾಲ್ ಒಲ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಹಿಂಗೆ ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ, ಟೊಮೊಟೊ ಸಾಫ್ಟಾಗಿ ಬೇಯಲಿ ಅಂತ. ಇವಾಗ 1 ನಿಮಿಷ ಆಯಿತು ನೋಡಿ, ಬೆಂದಿದೆ ಇವಾಗ ಟೊಮೊಟೊ. ಇವಾಗ ಇದಕ್ಕೆ ನಾನು 1/4 ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ, 1/4 ಟೀ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಮೆಣಸಿನ್ಕಾಯಿ ಪುಡಿ. ಇಲ್ಲಿ ಅರ್ಧ ಟೀ ಸ್ಪೂನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ, ಹುಳಿ ಸಾಂಬಾರು ಪುಡಿ, ತರಕಾರಿ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಅದು. ಇದು 3 ಹಾಕ್ಕೊಂಡಿರೋದು. ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ಘಾಟ್ ಸ್ಮೆಲ್ ಎಲ್ಲ ಹೋಗಬೇಕು, ಅದು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಈ ಥರ ಪ್ಲೇಟ್ ಮುಚ್ಚಿಟ್ಬಿಡಿ. ಸ್ಟವ್ನ ಸಣ್ಣ ಉರಿನೇ ಇಟ್ಕೊಳ್ಳಿ. ನೋಡಿ ಇವಾಗ ಆಗಿದೆ ಅದು. ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ತೆಗೆದು ನಾನು ಹಾಕ್ತಾಯಿದ್ದೀನಿ. ನೋಡಿ ಬೇಳೆ ಪೂರ್ತಿ ಬೆಂದಿರಲಿಲ್ಲ, ಮುಕ್ಕಾಲು ಬೇಳೆ ಬೆಂದಿತ್ತು. ಇವಾಗ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಳೆ ಇದಕ್ಕೇ ಹಾಕ್ಕೊತಾ ಇದ್ದೀನಿ ನಾನು. ಬೇಳೆ ನುಣ್ಣಗೆ ಬೇಯಿಸ್ಕೊಂಬಿಟ್ರೆ ದಾಲ್ ಚೆನ್ನಾಗಿರಲ್ಲ, ತಿನ್ನೋಕ್ಕೆ ಟೇಸ್ಟ್ ಏನೋ ಒಂಥರ ಮದ್ರ ಥರ ಆಗೋಗಿರುತ್ತೆ. ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಆಗಿತ್ತು, ಬೇಳೆನೂ ಚೆನ್ನಾಗಿ ಬೆಂದಿತ್ತು. ನಾನೊಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಇವಾಗ ನೋಡಿ ಕುದೀತಾ ಇದೆ. ಇವಾಗ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಬೇಳೆ ಇಲ್ಲಾಂದರೆ ತಳ ಅಂಟು ಬಿಡುತ್ತೆ. ಆದಷ್ಟು ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡೇ ನೀವು ಮಾಡ್ಕೊಬೇಕು, ಇಲ್ಲಾಂದರೆ ತಳ ಅಂಟು ಬಿಡುತ್ತೆ ಬೇಳೆ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ, ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಬೇಕಾದ್ರೆ ನೀವು ಮನೇಲಿ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಯಾವ ಥರ ಬಂದಿದೆ ಅಂತ. ಇವಾಗ ನಾನು ಅದು ಕುದೀಲಿ ಅಂತ ಸ್ವಲ್ಪ ಪ್ಲೇಟ್ನ ಉಲ್ಟಾ ಮುಚ್ಚಿಡ್ತಾ ಇದ್ದೀನಿ. ಯಾವತ್ತೂ ಅಷ್ಟೇ ಈ ಥರ ಏನಾರು ಮಾಡುವಾಗ ಕುದೀತೈತೆ ಅಂದಾಗ ಪ್ಲೇಟ್ ಆ ಥರ ಉಲ್ಟಾನೇ ಮುಚ್ಚಬೇಕು. ನೋಡಿ ಇವಾಗ ಇದಾಗಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಯಾವ ಥರ ಆಗಿದೆ ಅಂತ. ಅನ್ನನೂ ಉದ್ರುದ್ರಿಗೆ ಚೆನ್ನಾಗಾಗಿತ್ತು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆ ಹೇಳಿ ನನಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್, ಎಲ್ರಿಗೂ ನಮಸ್ಕಾರ. ಈ ಪಾಂಪ್ಲೆಂಟ್ ಏನಪ್ಪ ಅಂತ ಅಂದರೆ ರಾಜಶೇಖರ್ ಅಂತ ಇವರು ಟ್ರಾವೆಲ್ಸ್ ಅವರು. ಇವರು ಇವಾಗ ಶಿರ್ಡಿ ಟ್ರಿಪ್ ಮಾಡಿದ್ದಾರೆ. ಆಮೇಲೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಕರ್ಕೊಂಬರ್ತಾರೆ. ವ್ಯವಸ್ಥೆನೂ ಇವ್ರ ಹತ್ರ ಚೆನ್ನಾಗಿರುತ್ತೆ. ಯಾರಿಗಾರು ಇಷ್ಟ ಇದ್ದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಫೋನ್ ಮಾಡಿ ನೀವು ಸೀಟ್ನ ಬುಕ್ ಮಾಡ್ಕೊಳ್ಳಿ. ನಾವು ಇವ್ರ ಜೊತೆ ಕನ್ಯಾಕುಮಾರಿ ಟ್ರಿಪ್ಗೆಲ್ಲ ಹೋಗಿ ಬಂದಿದ್ದೀನಿ. ವ್ಯವಸ್ಥೆ ಚೆನ್ನಾಗಿರುತ್ತೆ, ಕಾಂಟ್ಯಾಕ್ಟ್ ಮಾಡಿ.